ನಾನು ದಿವ್ಯಾಗೆ ಹೇಳ್ತಾ ಇದ್ದೆ ಇಂಥದ್ದೆಲ್ಲಾನು ಸಕ್ಕರೆ ಹಾಕ್ಬೇಕು. ಸಕ್ಕರೆ ಸ್ಕ್ರೀನ್ ಶಾಟ್ ತಗೋಬೇಕು. ನಮ್ಮತ್ತೆ ಮಾವ ಬಂದ್ರು, ಅಕ್ಕನ ಗಂಡಲ್ಲಿ ಕೇಳ್ತಾರೆ ಹೇಳಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಗೃಹ ಪ್ರವೇಶದ ಕೊನೆಯ ವ್ಲಾಗ್ ಇದು. ಈ ವ್ಲಾಗ್ ಅಲ್ಲಿ ನೀವು ಹೊಸ್ತಿಲ ಪೂಜೆ, ಮನೆ ಒಳಗಡೆ ಪ್ರವೇಶ ಆಗುವಂತಹದ್ದು, ಹಾಗೇನೆ ಸತ್ಯನಾರಾಯಣ ಪೂಜೆ, ಹಾಲುಕ್ಕಿಸುವಂತಹ ಶಾಸ್ತ್ರ ಇವೆಲ್ಲ ನೋಡಬಹುದು. ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ದಾರೆ. ಬೆಳಿಗ್ಗೆನೆ ಸ್ನಾನ ಮುಗಿಸಿ ನಮ್ ಕಾಕ ಇಲ್ಲಿ ತೋರಣ ಕಟ್ತಾ ಇದ್ದಾರೆ, ಮಾವಿನೆಲೆ ತೋರಣ. ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ನಾನು ದಿವ್ಯಾಗೆ ಹೇಳ್ತಾ ಇದ್ದೆ ಜಡೆ ಹಾಕು ಅಂತ. ಏನಕ್ಕೆ ಅಂತಂದ್ರೆ ವಿಪರೀತ ಶೆಕೆ ಅಲ್ವಾ, ತಲೆ ಕೂದಲೆಲ್ಲ ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಇವಳೇ ನಮ್ ಚಿಕ್ಕಮ್ಮನ ಮಗಳು, ಸಣ್ಣ ಮಗಳು. ಅವಳಿಗಿನ್ನ 4.5 ವರ್ಷ ಅಷ್ಟೇನೆ. ನನ್ ಕಾಸರಗೋಡು ಚಿಕ್ಕಮ್ಮ ರೆಡಿ ಆಗಿದ್ದಾರೆ. ದಿವ್ಯಾ ನನ್ಗೆ ತಲೆ ಬಾಚ್ಕೊಡ್ತಾ ಇದ್ಲು, ಆಮೇಲೆ ರೆಡಿ ಆಗ್ತೀನಿ ಅಂತ ಹೇಳಿದ್ಲು. ಎಲ್ಲರೂ ರೆಡಿಯಾಗಿ ಹೊರಗಡೆ ಬಂದ್ವಿ. ಭಟ್ರು ಹೇಳ್ತಾ ಇದ್ರು ಇವಾಗ ಯಾರು ಕೂಡ ಮನೆ ಒಳಗಡೆ ಇರಬಾರ್ದು ಅಂತ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮನೆ ಒಳಗಡೆ ತಗೊಂಡ್ ಹೋಗೋದಕ್ಕೆ. ಹೊಸ್ತಿಲ ಪೂಜೆ ಆಗಿದ ನಂತರ ತೊಟ್ಲು, ಒನ್ಕೆ, ಈ ಹೊಳ್ಗ, ಅಕ್ಕಿ ಮಡಕೆ, ದುಡ್ಡಿನ ಬಾಕ್ಸು ಇಂಥದ್ದೆಲ್ಲಾನು. ನಾನು ಹೀಗ್ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ. ನನ್ ಚಿಕ್ಕಮ್ಮ ಕೂಡ ರೆಡಿ ಆಗಿ ನಿಂತಿದ್ದಾರೆ. ಅವರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರ್ಲಿಲ್ಲ. ಇವರು ಹೇಮತ್ಗೆ, ನಮ್ ಚಿಕ್ಕಮ್ಮ ಇದ್ದಾರಲ್ವಾ, ಅವರ ಅಜ್ಜಿ ಮನೆ ಮಾವನ ಮಗನ ಹೆಂಡತಿ ಅವರು. ಭಟ್ರು ಬಂದಿದ್ರು, ಸೇರೆಲ್ಲ ಇಡ್ತಾ ಇದ್ರು ಹೊಸ್ತಿಲ್ ಮೇಲೆ. ಇವಾಗ ಪೂಜೆಗೆ ಕೂರಿಸ್ತಾರೆ ಚಿಕ್ಕಮ್ಮ ಚಿಕ್ಕಪ್ಪಗೆ. ಎಲ್ಲ ರೆಡಿ ಆಗ್ತಾ ಇದೆ. ಬಹಳಷ್ಟು ಜನ ನನ್ಗೆ ಕಾಮೆಂಟ್ ಮಾಡಿದ್ರು ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಅಂತ. ನನಗೂ ಕೂಡ ಹಾಗೆ ಅನ್ಸಿತ್ತು ಸ್ನೇಹಿತರೆ. ಹೋಗಿದ ತಕ್ಷಣ, ನಾನು ಹೋಗದೆ ತುಂಬಾ ವರ್ಷಗಳಾಗಿತ್ತಲ್ವಾ, ಮನೆ ಮಾತ್ರ ತುಂಬಾ ಚಂದ ಕಟ್ಸಿದ್ದಾರೆ. ಪ್ರತಿಯೊಬ್ಬರ ಕನ್ಸು ಕೂಡ ನಮ್ಮದೇ ಆದಂತಹ ಒಂದು ಮನೆ ಇರ್ಬೇಕು, ಈ ತರ ಇರ್ಬೇಕು, ಈ ತರ ಕಟ್ಟಿಸ್ಕೊಳ್ಬೇಕು ಅಂತ. ನಮ್ ಚಿಕ್ಕಮ್ಮ ಚಿಕ್ಕಪ್ಪನ ಕನ್ಸು ಇವತ್ತಿನ ದಿನ ನೆರವೇರಿದೆ. ಮನೆ ಕಟ್ತಾ ಇದ್ದಾಗ್ಲೇ ನಾವು ಕೂಡ ಒಂದು ಅದ್ದೂರಿಯಾಗಿ ಗೃಹ ಪ್ರವೇಶ ಮಾಡ್ಬೇಕು ಅಂತಾನು ಕೂಡ ಅವ್ರ ಮನ್ಸಲ್ಲಿ ಇರತ್ತೆ ಅಲ್ವಾ. ತುಂಬಾ ಚೆನ್ನಾಗಿ ಇವತ್ತಿನ ಗೃಹ ಪ್ರವೇಶದ ಕಾರ್ಯಕ್ರಮ ಆಯ್ತು. ಸೇರಲ್ಲಿ ಅಕ್ಕಿ ತುಂಬಿ ಬೆಲ್ಲ ಎಲ್ಲ ಇಟ್ಟಿದ್ರಲ್ವಾ, ಪೂಜೆ ನಡೀತಾ ಇತ್ತು. ಪೂಜೆ ಆಗಿದ ನಂತರ ಇಲ್ಲಿ ಚಿಕ್ಕಮ್ಮಂಗೆ ಮಡ್ಲಕ್ಕಿ ತುಂಬ್ತಾ ಇದ್ರು. ನಮ್ ಕಡೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಮಡ್ಲಕ್ಕಿ ತುಂಬ್ತಾರೆ. ತವ್ರ ಮನೆಯವರು ತುಂಬುವಂತದ್ದು. ನನ್ನ ಅಜ್ಜಿ ಮನೆ ಅತ್ತೆ ಮೊದ್ಲಿಗೆ ತುಂಬಿದ್ದು ಮಡ್ಲಕ್ಕಿನ. ಈ ಮಡ್ಲಕ್ಕಿನ ಹಿಡ್ಕೊಂಡೇನೆ ಮನೆ ಒಳಗಡೆ ಹೋಗ್ಬೇಕು. ನನ್ನ ಹತ್ರ ಚಿಕ್ಕಮ್ಮ ಕೆಲವೊಂದಿಷ್ಟು ಫೋಟೋ ಬೇಕು ಅಂದಿದ್ರು, ಹಾಗಾಗಿ ಫೋಟೋ ತೆಗ್ದಿದೀನಿ. ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ, ಆದ್ರೂ ಕೂಡ ಸರಿಯಾಗಿ ಫೋಟೋ ತೆಗಿಯೋದಕ್ಕಾಗ್ಲಿಲ್ಲ. ಇವಾಗ ಮಡ್ಲಕ್ಕಿ ತುಂಬಿದ್ದು ಕೂಡ ಹಿಡ್ಕೊಳ್ಬೇಕು. ಹಾಗೇನೆ ಒಂದು ನೀರಿನ ಬಿಂದಿಗೆ, ನೀರಿನ ಕೊಡ ತುಂಬಿದ್ದು. ಇಲ್ಲಿ ನಮ್ ಚಿಕ್ಕಮ್ಮನ ಅಕ್ಕ, ಮನೆ ಅಕ್ಕ, ಈ ಅಕ್ಕಿದು ಮಡಕೆ ಬರತ್ತಲ್ವಾ, ಅದನ್ನ ಹಿಡ್ಕೊಂಡಿದ್ದಾರೆ. ಒಬ್ಬೊಬ್ರು ಒಂದೊಂದು ಹಿಡ್ಕೊಂಡಿದ್ದಾರೆ. ಅವ್ರ ಅದಕ್ಕೆ ಕಳಶ ಹಿಡ್ಕೊಂಡಿದ್ದಾರೆ. ಹಾಗೇನೆ ತೆಂಗಿನಕಾಯಿ, ಹೀಗೆ ಪ್ರತಿಯೊಂದು ವಸ್ತುನು ಕೂಡ ಮನೆ ಒಳಗಡೆ ತಗೊಂಡ್ ಹೋಗ್ತಾರೆ. ತೊಟ್ಲು ಇಂಥದ್ದೆಲ್ಲಾನು. ಇವಾಗ ಚಿಕ್ಕಮ್ಮ ಸೇರ್ ಓದ್ಬಿಟ್ಟು ಮನೆ ಒಳಗಡೆ ಹೋಗ್ತಾರೆ. ನಿಮ್ಗೆ ಮತ್ತೆ ಅನ್ಸ್ಬಹುದು ಮನೆ ಒಳಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಹೊಸ್ತಿಲ್ ಪೂಜೆ ಮಾಡುವಾಗ ಮನೆ ಒಳಗಡೆ ಯಾರು ಇರಬಾರ್ದು, ಮೊದ್ಲಿಗೆ ಮನೆ ಯಜಮಾನಿನೇ ಪ್ರವೇಶ ಮಾಡ್ಬೇಕು ಅಂತ ಹೇಳಿದ್ರಿಂದ ನಾವು ಈ ಕಡೆಯಿಂದ ವಿಡಿಯೋ ಶೂಟ್ ಮಾಡಿದ್ವಿ. ಹಾಗಾಗಿ ಅಷ್ಟೊಂದು ಸರಿಯಾಗಿ ವಿಡಿಯೋ ಬಂದಿಲ್ಲ. ಇವಾಗ ಎಲ್ಲರೂ ಒಂದೊಂದು ವಸ್ತುನ ಹಿಡ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ದೇವ್ರ ಫೋಟೋ ಒಬ್ರು ಹಿಡ್ಕೊಂಡಿದ್ದಾರೆ. ಇನ್ನ ತಂದಿರುವಂತಹ ಹೊರೆ ಅದನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇನ್ನ ಕೊಳಗದಲ್ಲಿ ಅಕ್ಕಿ ತುಂಬಿಟ್ಟಿದ್ರು. ಇನ್ನ ಅಕ್ಕಿ ಮುಡಿ ಅಂತ ರೆಡಿ ಮಾಡ್ತಾರೆ ಆ ಕಡೆ, ಅದನ್ನೆಲ್ಲ ತಗೊಂಡು ಬಲಗಾಲಿಟ್ಟು, ಪ್ರತಿಯೊಬ್ರು ಬಲಗಾಲಿಟ್ಟು ಮನೆ ಒಳಗಡೆ ಎಂಟ್ರಿ ಆಗಿರುವಂತದ್ದು. ಇವಾಗ ದೇವ್ರ ಮನೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗ್ದಿರುವಂತದ್ದು. ಕಳಶನ ದೇವ್ರ ಮನೆ ಒಳಗಡೆ ಇಡಿ ಅಂತ ಹೇಳಿದ್ರು. ಸೌಜನ್ಯನ್ ಹತ್ರ ದೀಪ ಕೊಟ್ಟಿ. ಇವಾಗ ಹಾಲುಕ್ಕಿಸೋ ಶಾಸ್ತ್ರ ನಡೀತಾ ಇದೆ ಇಲ್ಲಿ. ಬಂತ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಒಂದು ವಾದ ಎರಡು ತಪ್ಪದೆ ಒಂದು ಸುಟ್ಟ ಸಕ್ಕರೆ ಹಾಕ್ಬೇಕು. ಸಕ್ಕರೆ
ಯಾರಿಗೆ ಹೋಗಲ್ಲ ಸಕ್ಕರೆ ಬಾಳೆಹಣ್ಣು ಎಲ್ಲರಿಗೂ ಸಕ್ಕರೆ ಬಾಳೆಹಣ್ಣು ಕೊಡಲಿ ಇಲ್ಲಿ ನಾನು ಸೌಜನ್ಯ ಒಂದು ಸೆಲ್ಫಿ ತಗೊಂಡಿದ್ವಿ. ನನ್ನ ಚಿಕ್ಕಮ್ಮನ ಹಿರಿಯ ಮಗಳು ಸೌಜನ್ಯ, ಇಬ್ರೇ ಹೆಣ್ಮಕ್ಳು ನನ್ನ ಚಿಕ್ಕಮ್ಮಗೆ. ಇವಳು ದಿವ್ಯಾ, ಕಾಸರಗೋಡು ಚಿಕ್ಕಮ್ಮನ ಮಗಳು. ಬಹಳಷ್ಟು ಜನಕ್ಕೆ ಗೊತ್ತಿದೆ, ಎಲ್ಲರನ್ನು ರೆಡಿ ಮಾಡ್ತಾ ಇದ್ಲು. ಇವರು ಹೇಮತ್ಗೆ ಆವಾಗ್ಲೇ ನಾನು ಹೇಳಿದ್ದೀನಿ. ರೆಡಿ ಆಗಿದ ನಂತರ ಎಲ್ಲರ ಜೊತೆನೂ ಒಂದೊಂದು ಸೆಲ್ಫಿ ತಗೊಂಡಿದ್ದಾಯ್ತು. ಭಟ್ರಲ್ಲಿ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ನಾವು 5 ಜನ ಅಕ್ಕ ತಂಗಿಯರು ನಿಂತ್ಕೊಂಡು ಫೋಟೋ ತೆಗೆದಿರುವಂತದ್ದು ಮನೆ ಒಳಗಡೆ. ಇದು ಸ್ಕ್ರೀನ್ ಶಾಟ್ ತೆಗೋದು ನಿಧಿ ಇಲ್ಲೋಡು. ಹಾ ಆಯ್ತು. ನಮ್ಮ ಮನೆಯವರು ಇವಾಗ ಬಂದು ಜಾಯಿನ್ ಆಗಿದ್ದಾರೆ. ಅವರು ರಾತ್ರಿ ಇದ್ದಿರ್ಲಿಲ್ಲ ಚಿಕ್ಕಮ್ಮ ಮನೆಯಲ್ಲಿ, ಮನೆಗೆ ಹೋಗಿ ಮಲ್ಕೊಂಡಿದ್ರು. ಇವಾಗ ಬಂದು ಜಾಯಿನ್ ಆಗಿ ಒಂದು ಸೆಲ್ಫಿ ತಗೊಂಡ್ರು. ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಭಟ್ರು ರೆಡಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಧರ್ಮದೇವತಾ ಸಹಿತ ಮಂಜುನಾಥಾಯ ನಮಃ. ಅತ್ರ ಸನ್ನಿಹಿತಾ ಸಂತೋ ದೇವ್ರ ಮನೆಯಲ್ಲೂ ಫೋಟೋ ಎಲ್ಲ ಇಟ್ಬಿಟ್ಟು ದೇವರಿಗೆ ಹೂವ ಎಲ್ಲ ಮುಡಿಸಿದ್ದಾರೆ. ಹಾಗೇನೆ ನಾವೆಲ್ಲರೂ ಬೆಳಿಗ್ಗೆನೆ ತಿಂಡಿ ತಿಂದಿದ್ವಿ. ಅಡ್ಗೆ ಭಟ್ರೆ ತಿಂಡಿ ಮಾಡಿದ್ರು, ಶೀರಾ ಮಾಡಿದ್ರು, ಅವಲಕ್ಕಿ ಮಾಡಿದ್ರು, ಟೇಸ್ಟಿ ಆಗಿತ್ತು. ಅದೊಂದು ಕ್ಲಿಪ್ಪಿಂಗ್ ತಗೊಳ್ಳೋದು ನಾನು ಮರ್ತು ಹೋದೆ. ನನ್ನ ಅತ್ತೆಯಂದಿರೆಲ್ಲ ರೆಡಿ ಆಗ್ಬಿಟ್ಟು ಕುಂತ್ಕೊಂಡಿದ್ದಾರೆ. ಅಂತೂ ಹೀಗೆ ಅಲಂಕಾರ ಮಾಡಿದ್ರು ಪೂಜೆಗೆ. ಇವಳಂತೂ ತುಂಬಾ ಖುಷಿ ಆಗಿದ್ಲು. ನನ್ನ ಚಿಕ್ಕಮ್ಮನ ಕೊನೆ ಮಗಳು ಲೆಹೆಂಗೆಲ್ಲ ಹಾಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಲು. ಎಲ್ಲರ ಜೊತೆನೂ ಒಂದೊಂದು ಸೆಲ್ಫಿ ತಗೊಂಡಿದ್ದಾಯ್ತು. ಪೂಜೆ ನಡೀತಾ ಇತ್ತು. ಇನ್ನ ಹೋಮ ಎಲ್ಲ ಹಾಕ್ತಾ ಇದ್ರು ಮನೆ ಒಳಗಡೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ, ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇತ್ತು. ಇವಾಗ ನಮ್ಮ ಅಣ್ಣ ಅತ್ತಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಣ್ಣ ಅತ್ತಿಗೆ ತನ್ವಿ, ತೇಜಸ್, ಹಾಗೇನೆ ನಮ್ಮ ಅಕ್ಕೆಯ ಅಮ್ಮ ಎಲ್ಲರೂ. ಅಷ್ಟರಲ್ಲಾಗ್ಲೇ ಸುಮಾರು ಜನ ಗೆಸ್ಟ್ ಬಂದಿದ್ರು. ಇವ್ರು ನಮ್ಮ ಅಮ್ಮನ ಅಜ್ಜಿ ಮನೆ ಮಾವನ್ ಮಗ. ಅವ್ರ ಮಿಸಸ್ಗೆ ತೋರ್ಸಿದ್ದೆ ಅಲ್ವಾ ಅವರು. ನಾನು ನನ್ನ ತಮ್ಮ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೇನೆ ನಮ್ಮ ಅಜ್ಜಿ ಮನೆ ಮಾವನ್ ಮಗ ಕೂಡ ಬಂದು ಜಾಯಿನ್ ಆದ್ರು. ಇಲ್ಲಿ ಪೂಜೆ ಎಲ್ಲ ಮುಗಿತಾ ಬಂದಿತ್ತು. ಕೊನೆಯದಾಗಿ ಆರತಿ ಮಾಡಿಸ್ತಾ ಇದ್ರು. ಕಾಕನ್ ಹತ್ರನೇ ಮಾಡಿಸ್ತಾ ಇದ್ರು. ಫುಲ್ ಮನೆಗೆಲ್ಲಾನು ಆರತಿ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು. ಕೆಲವೊಂದು ಕಡೆ ಒರಿಜಿನಲ್ ವಾಯ್ಸ್ ಇಟ್ಟಿದ್ದೀನಿ, ನಿಮ್ಗೂ ಕೂಡ ಕೇಳೋದಕ್ಕೆ ಖುಷಿ ಆಗ್ತದೆ ಅಂತ ಹೇಳ್ಬಿಟ್ಟು ಕೆಲವೊಂದ್ ಕಡೆ ವಾಯ್ಸ್ ಓವರ್ ಕೊಟ್ಟಿರುವಂತದ್ದು. ತುಂಬಾ ಗದ್ದಲ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿದ್ದು. ಒಬ್ಬೊಬ್ರಾಗಿ ಬರ್ತಾ ಇದ್ದಾರೆ, ನೋಡ್ತಾ ಇರಬಹುದು ನೀವು. ನಮ್ಮ ಅಕ್ಕ ಹೇಗ್ ರೆಡಿ ಆಗಿದ್ದಾರೆ ಅಂತ ಕಾಮೆಂಟ್ ಮಾಡಿ ಆಯ್ತಾ. ತುಂಬಾ ಚಂದ ಕಾಣಿಸ್ತಾ ಇದ್ರು, ವೈಟ್ ಸೀರೆ ಎಲ್ಲ ಹಾಕೊಂಡು. ಇವತ್ತಿನ ದಿನ ಪೂಜೆ ಎಲ್ಲ ಮುಗ್ದಿದ್ದೆ, ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ರು. ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಹಾಗೆ ಕೊನೆಯದಾಗಿ ಇವಾಗ ಭಟ್ರಿಗೆ ವೀಳ್ಯದೆಲೆನಲ್ಲಿ ದುಡ್ಡೆಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಪ್ರಸಾದ್ ಕಡಿ ಕೊಟ್ಟಿದ್ರು, ಹಾಗಾಗಿ ನನ್ ಚಿಕ್ಕಪ್ಪಗೆ ನಮಸ್ಕಾರ ಮಾಡ್ಬಿಟ್ಟು ಪ್ರಸಾದ್ ಕಡಿ ತಗೊಳ್ತಾ ಇದ್ರು. ಇವಾಗ ಭಟ್ರಿಗೆ ಮನೆಯವರೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ.
ಇವರೆಲ್ಲ ಸೇರಿ ಸೆಲ್ಫಿ ತಗೊಳ್ತಾ ಇದ್ರು. ಇದ್ರಲ್ಲಿ ನಾನು ಮತ್ತೆ ನನ್ನ ಅಕ್ಕ ಮಿಸ್ಸಿಂಗ್. ಗಂಟೆ ಸುಮಾರು 1ರಿಂದ 1:30 ಆಗಿತ್ತು. ಎಷ್ಟು ಜನ ಸೇರಿದ್ರು ಅಂತಂದ್ರೆ ಆ ಟೈಮ್ ನಲ್ಲಿ ಏನಿಲ್ಲ ಅಂದ್ರೂ ಒಂದು 500ರಿಂದ 600 ಜನ ಸೇರಿರಬಹುದು. ಒಮ್ಮೆಲೇನೆ ಅಷ್ಟೊಂದು ರಶ್ ಆಗ್ಬಿಟ್ರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಚಿಕ್ಕಮ್ಮ ನಮ್ಗೆಲ್ಲರಿಗೂ ಕೆಲವೊಂದು ಕೆಲ್ಸ ಒಪ್ಸಿದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಬ್ಯುಸಿ ಆಗಿದ್ವಿ. ಇಲ್ಲಿ ತೀರಾ ಹತ್ರದವರು ಮನೆಯವರಿಗೆಲ್ಲ ಬಟ್ಟೆ ಕೊಡ್ತಾರೆ, ಹಾಗೇನೆ ಗಿಫ್ಟ್ ಕೂಡ ಕೊಡ್ತಾರೆ. ನೀವು ಮತ್ತೆ ಕೇಳ್ಬಹುದು ನೀವೇನ್ ಕೊಟ್ರಿ ವಿದ್ಯಾ ಅಂತ. ನಾನು ಅಮೌಂಟ್ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀನಿ ಅಂತ ನಾನು ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ ಸ್ನೇಹಿತರೆ. ನನ್ನ ಹತ್ರ ಏನ್ ಸಾಧ್ಯನೋ ನಾನು ಅಷ್ಟು ಕೊಟ್ಟಿದ್ದೀನಿ. ನಾನು ಮತ್ತೆ ನನ್ನ ಅಕ್ಕ ಸೇರ್ಕೊಂಡು ಏನಾದ್ರೂ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಡ್ಸ್ಬೇಕು, ಫ್ರಿಡ್ಜು ಈ ತರ ಏನಾದ್ರೂ ಕೊಡ್ಸ್ಬೇಕು ಅಂತ ಅನ್ಕೊಂಡಿದ್ವಿ. ಅವ್ರ ಮನೆಗೆ ಆಲ್ರೆಡಿ ಎಲ್ಲರೂ ಒಂದೊಂದು ತಂದಿದ್ರು, ಫ್ರಿಡ್ಜು, ವಾಷಿಂಗ್ ಮಷೀನು, ಸೋಫಾ ಇಂಥದ್ದೆಲ್ಲಾನು. ಹಾಗಾಗಿ ನಾವು ಅಮೌಂಟ್ ಕೊಟ್ಟಿರುವಂತದ್ದು. ನನ್ನ ಅಣ್ಣ ಮತ್ತೆ ತಮ್ಮ ಇಬ್ರುನು ಗಿಫ್ಟ್ ಕೊಟ್ಟಿ ಹೋಗ್ತಾರಲ್ಲ, ಅವರಿಗೆ ರಿಟರ್ನ್ ಆಗಿ ಗಿಫ್ಟ್ ಕೊಡೋದಕ್ಕೆ ನಿಂತಿರುವಂತದ್ದು ಅಲ್ಲಿ. ಇನ್ನ ಈ ಕಡೆ ನನ್ನ ಅಕ್ಕ ಎಲ್ಲ ನಿಂತಿದ್ರು ಅಂತ ಅನ್ಕೊಂಡಿದೀನಿ. ಚಿಕ್ಕಮ್ಮಗೆ ಕೊಟ್ಟಿರುವಂತಹ ಗಿಫ್ಟ್ ಎಲ್ಲ ಒಂದು ಕವರ್ ಅಲ್ಲಿ ಹಾಕೋದಕ್ಕೆ. ಈ ಟೈಮ್ ನಲ್ಲಿ ನಾವ್ ಎಲ್ಲರೂ ಕೂಡ ಬ್ಯುಸಿ ಆಗಿದ್ವಿ. ಎಲ್ಲಾರು ಕೂಡ ಒಂದೊಂದ್ ಕೆಲ್ಸ ಮಾಡ್ತಾ ಇದ್ವಿ, ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು. ಎಲ್ಲರೂ ಕೂಡ ಪರಿಚಯ ಇದ್ದವ್ರೆ. ಯಾಕೆಂತಂದ್ರೆ ನಾನಿಲ್ಲಿ ಸ್ಕೂಲಿಗೆ ಹೋಗೋದಕ್ಕೆ ತುಂಬಾ ವರ್ಷ ಇದ್ದೆ ಅಲ್ವಾ. ಹಾಗಾಗಿ ನಾನಿಲ್ಲಿ ಏನೋ ಕೇಳೋದಕ್ಕೆ ಅಂತ ಬಂದ್ ನಿಂತಿದ್ದೆ ನನ್ನ ಚಿಕ್ಕಮ್ಮನ ಹತ್ರ. ಇವಾಗ ನನ್ನ ಅತ್ತಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಸೀರೆ ಮತ್ತೆ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ. ನಮ್ ರಾಘವೇಂದ್ರ ಕೂಡ ಬಂದಿದ್ದ ನಮ್ಮ ಮನೆಯವ್ರ ಜೊತೆನೆ ಬೆಳಿಗ್ಗೆ. ಇವರು ನಮ್ಮ ಆಂಟಿಯ ಅತ್ತೆ, ಅಲ್ಲಿ ಕುತ್ಕೊಂಡಿದ್ದಾರಲ್ವಾ ಅವರು. ಇವಾಗ ನಮ್ಮ ಆಂಟಿ ದೊಡ್ಡದಕ್ಕೆ ಅರ್ಶಿನ ಕುಂಕುಮ ಕೊಡ್ತಿದ್ರು. ಇವರೆಲ್ಲ ಇಲ್ಲೇ ಅಕ್ಕಪಕ್ಕ ಮನೆಯವರು. ಒಮ್ಮೆಲೇನೆ ತುಂಬಾ ಜನ ಸೇರ್ಬಿಟ್ರಲ್ವಾ, ಯಾರು ಕೂಡ ನಿಂತ್ಕೊಂಡು ಫೋಟೋಸ್ ತಗೊಳ್ಳೇ ಇಲ್ಲ. ಎಲ್ಲರೂ ಕೂಡ ಹಾಗೆ ಹೊರಟ್ಬಿಟ್ರು. ಗಿಫ್ಟ್ ಕೊಟ್ಬಿಟ್ಟು ಊಟಕ್ಕೆ ಹೊರಟ್ಬಿಟ್ರು ಎಲ್ಲರೂ. ನನ್ ಚಿಕ್ಕಮ್ಮ ಚಿಕ್ಕಪ್ಪ ಇವಾಗ ಸೀರೆ ಎಲ್ಲ ಕೊಟ್ಬಿಟ್ಟು ಕುಂಕುಮ ಎಲ್ಲ ಇಡ್ತಾ ಇದಾರೆ. ಎಲ್ಲರೂ ಕೂಡ ಇಲ್ಲಿ ಗಿಫ್ಟ್ ಕೊಟ್ಬಿಟ್ಟು ಊಟಕ್ಕೆ ಅಂತ ಅಲ್ಲಿ ಚೇರು ಟೇಬಲ್ ಎಲ್ಲ ಇಟ್ಟಿದ್ರಲ್ವಾ, ಅಲ್ಲಿ ಹೋಗಿ ಕುಂತ್ ಬಿಟ್ಟಿದ್ರು. ಅಲ್ಲೇ ಹೋಗಿ ಅರಿಶಿನ ಕುಂಕುಮ ಕೊಟ್ರೆ ಆಯ್ತು ಅಂತ ರೆಡಿ ಮಾಡ್ತಾ ಇದೀವಿ. ಒಂದೊಂದು ಹುಡುಕುವಷ್ಟ್ರಲ್ಲೇ ನಮ್ಗೆ ಟೈಮ್ ಹೋಗ್ತಾ ಇತ್ತು. ಅಂದ್ರೆ ಒಂದ್ ಸಿಕ್ಕ್ರೆ ಒಂದ್ ಸಿಗ್ತಾ ಇರ್ಲಿಲ್ಲ ಅಷ್ಟೊತ್ತಿಗೆ. ವಿನಯನ್ ಮನೆಯ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಕೂಡ ಬಂದಿದ್ರು. ಇವ್ರೇನೆ ಡ್ರೆಸ್ ಹಾಕೊಂಡ್ ಬಂದಿದ್ರಲ್ವಾ ಅವರು. ಇವರು ನಮ್ಮ ಚಿಕ್ಕಮ್ಮನ ಅಜ್ಜಿ ಮನೆಯ ಮಾವ. ಎಲ್ಲಾರ್ದು ಆಯ್ತು, ನಮ್ದು ಒಂದ್ ಇರ್ಲಿ ಅಂತ ಇವ್ರಿಬ್ರು ನಿಂತ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ದಾರೆ ಒಂದ್ ಕಡೆ. ಸ್ವಲ್ಪ ಜನ ಕಡಿಮೆ ಆಗಿದ್ರು ಆ ಟೈಮ್ ನಲ್ಲಿ. ಮನೆ ಒಳಗಡೆ ಪ್ರವೇಶ ಆಗಿದ ನಂತರ ದೇವ್ರ ಮನೆನ ಹೀಗೆ ರೆಡಿ ಮಾಡಿದ್ರು. ಸಣ್ಣ ಸಣ್ಣದು ಒಂದೊಂದೇ ಫೋಟೋ ಇಡೋದ್ ಬೇಡ ಅಂತ ಒಂದೇ ಫ್ರೇಮ್ ಅಲ್ಲಿ ಎಲ್ಲಾ ದೇವ್ರನ್ನು ಇಟ್ಬಿಟ್ಟು ಒಂದು ಫೋಟೋ ಮಾಡಿಸಿರುವಂತದ್ದು. ಇದು ನನ್ ಚಿಕ್ಕಪ್ಪನ ಐಡಿಯಾ ಅಂತೆ. ಹಾಗೆ ಎಲ್ಲರೂ ಕೂಡ ಊಟಕ್ಕೆ ಹೋಗಿ ಕುಂತ್ಕೊಂಡ್ ಬಿಟ್ಟಿದ್ದಾರೆ. ಒಮ್ಮೆಲೇನೆ ತುಂಬಾ ಜನ ಸೇರ್ಬಿಟ್ಟಿದ್ರಲ್ವಾ, ಎಲ್ಲರೂ ಊಟ ಮಾಡ್ತಾ ಇದ್ರು. ನಮ್ಮ ಅಜ್ಜಿ ಮನೆ ಅತ್ತೆಯಂದಿರೆಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ಅವ್ರು ಮನೆಗ್ ಹೋಗ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಊಟಕ್ಕೆ ಹೋಗ್ಬಿಟ್ಟಿದ್ರು. ಮೊದ್ಲಿಗೆ ಟೇಬಲ್ ಊಟ ಕೊಟ್ರು, ಆಮೇಲೆ ಬಫೆ ಮಾಡಿದ್ರು. ಅಂದ್ರೆ ತುಂಬಾ ಜನ ಇದ್ದಾರೆ, ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತ. ಚಿಕ್ಕಮ್ಮ ಎಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಬರ್ತಾ ಇದ್ದಾರೆ. ನನ್ಗೆ ಇವಾಗ ಕರೀತಾ ಇದ್ದಾರಲ್ವಾ, ಇವರು ನಮ್ಮ ಆಂಟಿಯ ಮನೆಯ ಅಕ್ಕ, ಕೋ-ಸಿಸ್ಟರ್ ಅವ್ರದ್ದು. ನನ್ನ ಅಮ್ಮ ಎಲ್ಲ ಇಲ್ಲಿ ಸ್ವಲ್ಪ ಕವರ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಸ್ವಲ್ಪ ಕಡಿಮೆ ಬಿತ್ತು ಅಂತ ಅಮ್ಮ ಮತ್ತೆ ವಿನಯ ಇಬ್ರು ಸೇರ್ಕೊಂಡು. ಯಾರೋ ಒಬ್ರು ಕೊನೆಯಲ್ಲಿ ಒಂದು ಸಾಯಿಬಾಬಾ ಮೂರ್ತಿ ತಂದಿಟ್ರು. ಯಾರು ಅಂತ ಗೊತ್ತಾಗಿಲ್ಲ. ನನ್ ಚಿಕ್ಕಮ್ಮಗೆ ಕೇಳ್ಬೇಕು ಅಂತ ಇದ್ದೆ, ಮರ್ತೋಯ್ತು ನನ್ಗೆ. ನಮ್ಮತ್ತೆ ಮಾವ ಬಂದ್ರು, ಮದ್ವೆ ಮುಗಿಸಿ ಬಂದ್ರು. ಲೇಟ್ ಬಂದ್ರು ಅವರು. 2:30-3 ಗಂಟೆ ಆಗ್ಬಿಟ್ಟಿತ್ತು. ನಮ್ಮನೆಯವ್ರು ಹೋಗಿ ಕರ್ಕೊಂಡ್ ಬಂದ್ರು. ಬಸ್ಸಿಗೆ ಬಂದಿದ್ರು. ನಾನು ಆಯಿ ಕರಿತಾ ಇದ್ದೆ, ನಾನು ಅರಿಶಿನ ಕುಂಕುಮ ಕೊಟ್ಟಿಲ್ಲ, ಚಿಕ್ಕಮ್ಮಗೆ ತಂದ ಸೀರೆ ಎಲ್ಲ ಕೊಟ್ಟಿಲ್ಲ, ನೀವೇ ಕೊಡಿ ಅಂತ ಕರಿತಾ ಇದ್ದೆ. ಇವಾಗ ಆಯಿ ಕುಂಕುಮ ಎಲ್ಲ ಇಟ್ಬಿಟ್ಟು ಮಡ್ಲಕ್ಕಿ ತುಂಬಿಟ್ಟು ಚಿಕ್ಕಮ್ಮಗೆ ಸೀರೆ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮತ್ತೆ ಮಾವ ಅವರು, ನಮ್ಮ ಮನೆಯವರು, ರಾಘವೇಂದ್ರ 4 ಜನ ಊಟ ಮಾಡ್ಕೊಂಡು ಹೊರಟ್ರು. ನಾವು ಕೂಡ ಊಟ ಮಾಡಿದ್ವಿ. ಅಂದ್ರೆ ಸ್ವಲ್ಪ ಗೊತ್ತಿರುವವ್ರ ಕ್ಲಿಪ್ಪಿಂಗ್ ಮಾತ್ರ ನಾವು ಹಾಕಿದೀವಿ, ಎಲ್ಲರಿಗೂ ಬೇಜಾರಾಗಬಾರ್ದು ಅನ್ನೋಗೋಸ್ಕರ ಅಷ್ಟೇನೆ. ತುಂಬಾ ಕ್ಲಿಪ್ಪಿಂಗ್ಸ್ ಅನ್ನ ಕಟ್ ಮಾಡಿದೀವಿ. ಇದ್ ಬಂದು ಸಂಜೆಯ 6 ಗಂಟೆ 6:30 ಕ್ಲಿಪ್ಪಿಂಗು. ನಾವು ಒಳಗಡೆ ಕ್ಲೀನ್ ಮಾಡ್ತಾ ಇದ್ವಿ.
ಅಷ್ಟರಲ್ಲಿ ಇನ್ನ ಯಾರೋ ಬಂದಿದ್ರು, ಕುಂಕುಮ ಕೊಡ್ತಾ ಇದ್ರು. ರಾತ್ರಿವರೆಗೂ ಬಂದಿದ್ದಾರೆ, ರಾತ್ರಿ 9 ಗಂಟೆವರೆಗೂ ಬಂದಿದ್ದಾರೆ ಗೆಸ್ಟು. ಕೆಲಸ ಮಾಡಿ ಸುಸ್ತಾಗಿ ಎಲ್ಲ ತಿಂತಿರುವ ಫ್ಯಾಮಿಲಿ ಅಲ್ಲ. ಅಕ್ಕನ ಗಂಡಲ್ಲಿ ಕೇಳ್ತಾರೆ, ಹೇಳಿ ಬಿಸಿ ಇದಾರೆ ಮದ್ವಿಗೆ ಹೋಗಾರ ಅಂತ ಹೇಳ್ಬಿಡಿ. ಅಲ್ಲ ಮತ್ತೆ ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ, ನಿಮ್ ಬಾವು ಕಾಣ್ತಾ ಇಲ್ವಲ್ಲ ಅಂತ. ನಮ್ಮ ಯಜಮಾನ್ರು ತುಂಬಾ ಬಿಸಿ ಇದಾರೆ ಮದ್ವಿಗೆ ಹೋಗಾರೆ. ಮದ್ವೆ ಅಡಿಗೆ ಈ ಟೈಮಲ್ಲಿ ಒಂದು ತುಂಬಾ ಬಿಸಿ ಇರ್ತಾರೆ ನಮ್ಮ ಯಜಮಾನ್ರು, ಹಾಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ಮತ್ತೆ ಗ್ಯಾರಂಟಿ ಬರ್ತಿದ್ರು. ಮತ್ತೆ ಕೇಳ್ತಾರಲ್ಲ ಅದಕ್ಕೆ ಹೇಳ್ಬಿಟ್ಟೆ. ಕರೆಕ್ಟ್, ಓಕೆನಾ? ಫ್ರಿಡ್ಜು, ವಾಷಿಂಗ್ ಮಷೀನು ಇವೆಲ್ಲ ಗಿಫ್ಟಿಗೆ ಬಂದಿದ್ದು ಎಲ್ಲ ತೋರ್ಸಿದ್ದಾಯ್ತು ಒಂದ್ ರೌಂಡ್. ನಮ್ ದಿವ್ಯಾ ನೋಡಿ ಕೈನಲ್ಲಿ ಏನೋ ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ, ದೋಣಿ ಹಿಡ್ಕೊಂಡು. ನಾನೇ ಲೆಕ್ಕ ಮಾಡಿದೆ ನಾನೇ ಬಾಕ್ಸ್ ಒಂದು 10 ಅಂದ್ರೆ ಒಂದು 10 ಇತ್ತು. ಕರೆಕ್ಟ್, ಸೌಜನ್ಯ ಹೇಳೋದು 10 ಬಾಕ್ಸ್ ಹತ್ತಿತ್ತು. ಆಯ್ತಪ್ಪ, ಈಗ ನಾವಲ್ಲ ಈಗ ಹೋಗ್ಬೇಕ ನಾವಲ್ಲವ, ನೀ ಜಗಳ ಕರಿತೀವಿ. ಅಮ್ಮ ಹೋಗಬೇಕು ಅಂದ್ರೆ ನಾ ಹೋಗ್ಬಿಡ್ತೆ, ಹೇಳು. ಎಲ್ಲರೂ ಸುಸ್ತಾಗಿ ಕೂತಿದ್ದೀವಿ. ಇನ್ನ ಸ್ವಲ್ಪ ಲಾಡು ಪ್ಯಾಕಿಂಗ್ ಮಾಡ್ಬೇಕಿತ್ತು, ಇನ್ನ ಜನ ಬರ್ತಾನೆ ಇದ್ರು. ಹಾಗಾಗಿ ನಾನು ಅಮ್ಮ ಕೂತ್ಕೊಂಡು ಪ್ಯಾಕಿಂಗ್ ಮಾಡಿದ್ದಾಯ್ತು. ಪದ್ದು ಅವಸ್ಥಿಂಗದೆ ಬಾಯ್ ಮಾಡ್ಬೋದು. ಉಳ್ಕೊಂಡಿದ್ದಾರೆ, ಇಲ್ಲೇ ಇಬ್ರು ಉಳ್ಕೊಂಡಿದ್ದಾರೆ. ಫುಲ್ ರಾತ್ರಿ ಇಡೀ ಮಾತುಕತೆ ಆಗಲಿದೆ. 1-2 ಗಂಟೆವರೆಗೂ ಫುಲ್ ಮಾತು. ನಮ್ಮನೆಯವರು ಮನೆಗೆ ಹೊರಟ್ರು. ನಾವೆಲ್ಲರೂ ಸುಸ್ತಾಗಿ ಒಂದೊಂದ್ ಕಡೆ ಮಲ್ಕೊಂಡಿದೀವಿ. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.